ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುಬ್ಬಿ ಹುಡುಗಿ ಖುಷಿ. ಇವತ್ತು ನಮ್ಮ ಮಗಳಿಗೆ ಕಿವಿ ಚುಚ್ಚೋಸೋದಕ್ಕೆ ಅಂತ ತುಮಕೂರಿಗೆ ಬಂದಿದ್ದೀವಿ. SK ಜ್ಯುವೆಲರ್ಸ್ ಅಂತ ಈ ಜ್ಯುವೆಲರಿ ಶಾಪ್ ನೇಮು. MG ರೋಡಲ್ಲಿ ಇದೆ ಇದು ಶಾಪು. ನನಗೆ ಕಿವಿ ಚುಚ್ಚಿಸೋದಕ್ಕೆ ತುಂಬಾ ಭಯ ಆಗ್ತಿತ್ತು. ನೋಡಿ, ಕಿವಿ ಚುಚ್ಚನ್ನ ಇಲ್ಲಿ ಅವಳಿಗೆ ಕಿವಿನೇ ಚುಚ್ಚಿಲ್ಲ, ಸುಮ್ಮನೆ ಮಾರ್ಕ್ ಮಾಡ್ತಿದ್ದಾರೆ ಪೆನ್ನಲ್ಲಿ. ಈಗಲೇ ರೋದನೆ ಕೊಡ್ತಾವಳೆ, ಸಿಕ್ಕಾಪಟ್ಟೆ ಅಳ್ತಿದ್ದಾಳೆ. ನಮಗೆ ತುಂಬಾ ಭಯ ಆಯಿತು, ಎತ್ಕೊಂಡ್ಬಿಟ್ಟೆ. ಅವರು ನಿಮಗೆ ಭಯ ಆಗಂಗಿದ್ರೆ ಸೈಡಿಗೆ ಹೋಗಿ ಅಂತಿದ್ದಾರೆ. ಹೆಂಗೆ ಸೈಡಿಗೆ ಹೋಗೋಕ್ಕಾಗುತ್ತೆ ಅವಳನ್ನ ಬಿಟ್ಟು? ಈಗ ಕಿವಿ ಚುಚ್ಚಿಸ್ತಾರೆ. ತುಂಬಾ ಭಯ ಆಗುತ್ತೆ ನಮ್ಮೆಲ್ರಿಗೂ. ಅದೇ ಸಲುವಾಗಿ ನೀಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಯಜಮಾನ್ರ ಕೈಲಿ ಕೊಟ್ಟಿದ್ದೆ ವೀಡಿಯೋ, ಅವಳು ನೋಡಿಕೊಂಡು ವೀಡಿಯೋ ಸರಿಯಾಗಿ ಮಾಡಿಲ್ಲ. ಇಷ್ಟು ಮಟ್ಟಿಗೆ ವೀಡಿಯೋ ಮಾಡಿದ್ದಾರೆ. ಇನ್ನೂ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ನಮ್ಮ ಪಾಪಗೆ 5 ತಿಂಗಳಿಗೆ ಕಿವಿ ಚುಚ್ಚಿಸ್ತಾ ಇರೋದು. 9 ತಿಂಗಳಿಗೆ ಚುಚ್ಚಿಸ್ಬೇಕಿತ್ತು, ಬಟ್ ಈಗ ಲುಕ್ ಚೆನ್ನಾಗಿರುತ್ತೆ. ನಾನು ಆಸೆ ಪಟ್ಟಂತೆ ಜುಮ್ಕ ಥರ ಇರೋ ಅಂಥ ಮೊರಾನ ತೊಗೊಂಡು ಚುಚ್ಚಿಸಿರೋದು. ಎಷ್ಟೇ ಈಗ ಬಂಗಾರ ರೇಟ್ ಆಗಿರ್ಬೋದು, ಬಟ್ ಏನೇ ಸಾಲನಾದರೂ ಆಗಲಿ ಸ್ಥೂಲನಾದರೂ ಆಗಲಿ ಮಾಡಿ ಕಿವಿ ಚುಚ್ಚಿಸಿದ್ರೆ ಆ ಖುಷಿನೇ ಬೇರೆ ಇರುತ್ತೆ. ಯಾಕೆ ಅಂದರೆ ನಾವು ಇಷ್ಟಪಟ್ಟಂತೆ ನನ್ನ ಮಗಳಿಗೆ ಈ ಥರ ಚೆನ್ನಾಗಿರೋ ಚುಚ್ಚಿಸಿದ್ದೀವಲ್ಲ ಅನ್ನೋದು. ಸಾಲ ಮಾಡಿರೋದೆಲ್ಲ ತಲೆಗೆ ಬರಲ್ಲ. ಚೆನ್ನಾಗಿ ಕಾಣಿಸ್ತಿದ್ಯಾ ಅನ್ನೋದು ಒಂದು ಮ್ಯಾಟ್ರ್ ಆಗುತ್ತೆ. ಈಗ ಕಿವಿ ಚುಚ್ಚಿಸ್ತಿದ್ದೀವಿ. ಸಿಕ್ಕಾಪಟ್ಟೆ ಅಳ್ತಾಳೆ. ನಮಗೆ ತುಂಬಾ ಭಯ ಆಗಿತ್ತು, ಎಲ್ಲಿ ಜ್ವರ ಬಂದುಬಿಡುತ್ತೋ ಅಥವಾ ಬ್ಲಡ್ ಬರುತ್ತೆ ಕಿವಿಲಿ ಚುಚ್ಚುವಾಗ ಅಂತ ತುಂಬಾ ಭಯ ಆಯಿತು. ದೇವ್ರ ದಯೆ, ರಾಯರ ಆಶೀರ್ವಾದದಿಂದ ಆ ಥರ ಯಾವುದೇ ಆಗಲಿಲ್ಲ. ನೀಟಾಗಿ ಚುಚ್ಚಿದ್ರು. ಕೈಗುಣ ತುಂಬ ಚೆನ್ನಾಗಿದೆ ಅಂತ ಶಾಪ್ ಅವ್ರು ಹೇಳಿದ್ರು. ತುಂಬಾ ಚೆನ್ನಾಗಿ ಚುಚ್ಚಿದ್ರು. ತುಂಬ ಅಳ್ಳಿಲ್ಲ ಜಾಸ್ತಿ, ಸ್ವಲ್ಪ ಹೊತ್ತು ಸುಮ್ಮನಾದ್ಲು. ಮನೆಗೆ ಬಂದಮೇಲೂ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇರೋದು. ಇಷ್ಟೊಂದು ಅಳ್ತಿದ್ದಾಳಲ್ಲ, ಜ್ವರ ಬಂದಿದ್ಯೇನೋ ಅಂತ ನೀವೆಲ್ಲ ಅಂದ್ಕೊಂಬಿಟ್ರೆ ಅಂತ ಸುಮ್ಮನೆ ಹೇಳಿದೆ ಅಷ್ಟೇ. ನಮ್ಮ ಗೊಂಬೆಗೆ ಕಿವಿ ಚುಚ್ಚಿದಾಯಿತು ಒಂದು ಕಡೆದು, ಮತ್ತು ಇನ್ನೊಂದು ಕಡೆ ಚುಚ್ಚುತ್ತಿದ್ದಾರೆ. ಇದು ಕಿವಿಯೆಲ್ಲ ಚುಚ್ಚಿಸ್ಕೊಂಡು ನಮ್ಮ ಅಮ್ಮಂಗೆ ಸ್ವಲ್ಪ ಕಿವಿ ಓಲೆ ಮತ್ತು ಲಕ್ಷ್ಮೀ ತಾಳಿ ತೊಗೋಬೇಕಿತ್ತು. ಅದನ್ನು ತೊಗೊಂಡು ನನಗೊಂದು ಜೊತೆ ಚಿಕ್ಕ ಓಲೆ ತೊಗೊಂಡು ನಾವು ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ ನೋಡಿ. ನಮ್ಮ ಗೊಂಬೆಗೆ ಕಿವಿ ಚುಚ್ಚಿದ್ದು ನಮ್ಮೆಲ್ರಿಗೂ ತುಂಬಾ ಖುಷಿ ಆಯಿತು. ಹಾಗೆ ಇರೋ ಒಂದು ಒಡವೆಗಳಲ್ಲಿ ಅವನ್ನೆಲ್ಲ ಹಾಕಿ ಮತ್ತೆ ಒಡವೆ ತೊಗೊಂಡು ಅದು ಇನ್ನೂ ತುಂಬ ಹೆಚ್ಚು ಖುಷಿ ಆಯಿತು. ನಮ್ಮ ಅಮ್ಮಂಗೆ ಓಲೆನೇ ಇರಲಿಲ್ಲ, ಸೊ ಈಗ ಓಲೆ ಇಟ್ಕೊಂಡಿದ್ದಾರೆ. ತುಂಬಾ ಖುಷಿ. ಹಾಗೆ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರ್ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವು ನಮ್ಮ ಅಮ್ಮನ ಒಡವೆಗಳು ಮತ್ತು ನನ್ನ ಒಂದು ಒಡವೆ. ಎಲ್ರಿಗೂ ಥ್ಯಾಂಕ್ ಯು.